ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ವೃತ್ತಿ ಜೀವನ ದೃಷ್ಟಿಯಿಂದ ಇಂದು ನಿಮಗೆ ಉತ್ತಮ ದಿನ. ಪ್ರಗತಿಯ ಹೊಸ ಮಾರ್ಗಗಳು ತೆಗೆದುಕೊಳ್ಳುತ್ತವೆ. ವಿದೇಶದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಆಫರ್ ಇದೆ. ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಮನದ ಮಾತನ್ನ ಹಂಚಿಕೊಳ್ಳಬಹುದು. ಕೆಲಸ ಸ್ಥಳದಲ್ಲಿ ರಾಜಕೀಯ ಮಾಡಲು ಹೋಗಬೇಡಿ ಅಥವಾ ಅದರಲ್ಲಿ ಭಾಗಿಯಾಗಲು ಹೋಗಬೇಡಿ. ಇಲ್ಲದಿದ್ರೆ ನಿಮ್ಮ ಕೆಲಸಕ್ಕೆ ತೊಂದರೆ ಆಗಬಹುದು. ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳಲು ಪ್ರಯತ್ನ ನಡೆಸಿ. ವ್ಯಾಪಾರದಲ್ಲಿ ಉತ್ತಮ ಧನ ಲಾಭ ಆಗುವ ಯೋಗ ಇದೆ. ವೃಷಭ ರಾಶಿ. ವಿದ್ಯಾರ್ಥಿಗಳು ಇಂದು ತಮ್ಮ ಓದಿನ ಕಡೆಗೆ ಸಂಪೂರ್ಣ ಗಮನ ಹರಿಸಲಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಉದ್ಯೋಗಿಗಳಿಗೆ ಯಶಸ್ಸು ಸಿಗಲಿದ್ದು ಬಡ್ತಿ ಸಿಗುವ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಹಳೆಯ ಆಸೆಯೊಂದು ಈಡೇರೋದ್ರಿಂದ ಮನಸ್ಸು ತುಂಬಾ ಖುಷಿಯಾಗಿರುತ್ತದೆ. ತಂದೆ ತಾಯಿಯ ಸಂಪೂರ್ಣ ಬೆಂಬಲ ಇರುತ್ತದೆ. ರುಚಿಕರವಾದ ಭೋಜನ ಸವಿಯುತ್ತೀರಿ. ಪ್ರೇಮ ಜೀವನದಲ್ಲಿರುವವರು ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡಬೇಕು. ಇದರಿಂದ ಸಂಬಂಧ ಗಟ್ಟಿಯಾಗುತ್ತದೆ. ಮಿಥುನ ರಾಶಿ. ಇಂದು ನಿಮ್ಮ ನಾಯಕತ್ವ ಗುಣ ಉತ್ತಮವಾಗಿರುತ್ತದೆ. ಕೆಲಸದಲ್ಲಿ ಕೆಲವು ಅಡೆತಡೆಗಳು ಎದುರಾದರೂ ಅದನ್ನು ಧೈರ್ಯದಿಂದ ಎದುರಿಸುತ್ತೀರಿ. ಹೊಸ ವ್ಯಾಪಾರವನ್ನ ಪ್ರಾರಂಭ ಮಾಡಲು ಯೋಚನೆ ಹಾಕಿಕೊಳ್ಳಬಹುದು. ಮಕ್ಕಳ ಬೇಡಿಕೆಯ ಮೇರೆಗೆ ಹೊಸ ವಾಹನ ಖರೀದಿಸುವ ಸಾಧ್ಯತೆ ಇದೆ. ಹಳೆಯ ಸಾಲಗಳಿದ್ದರೆ ಅದನ್ನು ತೀರಿಸಲು ಪ್ರಯತ್ನಿಸುತ್ತೀರಿ. ಯೋಗ ಮತ್ತು ವ್ಯಾಯಾಮದ ಮೂಲಕ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಳುತ್ತೀರಿ. ಹಣಕಾಸಿನ ವಿಷಯದಲ್ಲಿ ಪ್ರಮುಖ ಮಾಹಿತಿಯೊಂದು ಲಭ್ಯವಾಗುತ್ತದೆ. ಕರ್ಕಾಟಕ ರಾಶಿ. ಇಂದು ಖರ್ಚಾಗುವ ದಿನ ಹೆಚ್ಚಾಗಿರುತ್ತದೆ. ಕೆಲವು ಅನಿವಾರ್ಯ ಖರ್ಚುಗಳು ನಿಮ್ಮ ಟೆನ್ಷನ್ ಹೆಚ್ಚಿಸಬಹುದು. ಉದ್ಯೋಗ ಬದಲಾಯಿಸುವ ಯೋಚನೆ ಇದ್ರೆ ಸದ್ಯಕ್ಕೆ ಅದನ್ನು ಮುಂದೂಡುವುದು ಒಳ್ಳೆಯದು. ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ರು ಆರೋಗ್ಯದಲ್ಲಿ ಏರುಪೇರಾಗಬಹುದು. ಮಗುವಿನ ಭವಿಷ್ಯದ ಬಗ್ಗೆ ಸಂಗಾತಿಯೊಂದಿಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಸಿಂಹ ರಾಶಿ. ಹೊಸ ಕೆಲಸವನ್ನ ಪ್ರಾರಂಭ ಮಾಡಲು ಇಂದು ಶುಭ ದಿನ. ಸಂಬಂಧಗಳಲ್ಲಿ ಹೊಸತನ ಮೂಡಲಿದ್ದು ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಸಾಮಾಜಿಕ ಮಿತಿಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿದ್ರೆ ಉತ್ತಮ. ಈಗಿರುವ ಬಿಸಿನೆಸ್ ಪ್ಲಾನ್ ನಲ್ಲಿ ಯಾವುದೇ ಬದಲಾವಣೆ ಮಾಡಬೇಡಿ. ಮುಂದೆ ಸಮಸ್ಯೆಗಳು ಬರಬಹುದು. ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರಾ. ಸಂಗಾತಿಯನ್ನ ಶಾಪಿಂಗ್ ಕರೆದುಕೊಂಡು ಹೋಗುವ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳು ಓದಿನಲ್ಲಿ ಬ್ಯುಸಿಯಾಗಿರ್ತಾರೆ. ಕನ್ಯಾ ರಾಶಿ. ಕೆಲಸದಲ್ಲಿ ಹೊಸ ಎತ್ತರಕ್ಕೆ ಇರುವ ದಿನ. ಕೌಟುಂಬಿಕ ಸಂಬಂಧಗಳು ಚೆನ್ನಾಗಿರುತ್ತವೆ. ದೂರದಲ್ಲಿರುವ ಸಂಬಂಧಿಕರ ನೆನಪು ಕಾಡಬಹುದು. ಉದ್ಯೋಗದಲ್ಲಿ ಬಡ್ತಿ ಬಗ್ಗೆ ಬಾಸ್ ಜೊತೆ ಮಾತಾಡಬಹುದು. ಬೇರೆಯವರು ಹೇಳಿದ ಮಾತನ್ನ ಗುಡ್ಡಿಯಾಗಿ ನಂಬಬೇಡಿ. ರಾಜಕೀಯದಲ್ಲಿರುವವರಿಗೆ ಹೊಸ ಹುದ್ದೆ ಸಿಗುವ ಸಾಧ್ಯತೆ ಇದೆ. ಬಿಪಿ ಅಥವಾ ಶುಗರ್ ಸಮಸ್ಯೆ ಇರುವವರು ಆರೋಗ್ಯದ ಕಡೆಗೆ ಎಚ್ಚರ ವಹಿಸಿ. ತುಲಾ ರಾಶಿ. ಇಂದು ನಿಮಗೆ ಸವಾಲಿನ ದಿನ. ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಣಕಾಸಿನ ವಿಷಯದಲ್ಲಿ ಯಾರನ್ನು ನಂಬಬೇಡಿ. ಕುಟುಂಬದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ರೆ ಮುಕ್ತವಾಗಿ ಮಾತಾಡಿ ಬಗೆಹರಿಸಿಕೊಳ್ಳಿ. ವ್ಯಾಪಾರದಲ್ಲಿ ಸದ್ಯಕ್ಕೆ ಪಾರ್ಟ್ನರ್ಶಿಪ್ ಬೇಡ. ಮೋಸ ಹೋಗುವ ಸಾಧ್ಯತೆಗಳಿವೆ. ಪ್ರವಾಸಕ್ಕೆ ಹೋಗುವ ತಯಾರಿ ಮಾಡಬಹುದು. ವೃಶ್ಚಿಕ ರಾಶಿ. ತಾಳ್ಮೆ ಮತ್ತು ಸಂಯಮದಿಂದ ವರ್ತಿಸಬೇಕಾದ ದಿನ. ಕೆಲಸದ ಆಯಾಸ ಇದ್ರೆ ಅದು ದೂರವಾಗುತ್ತದೆ. ಕೆಲಸದ ಜೊತೆಗೆ ವಿಶ್ರಾಂತಿ ಪಡೆಯಲು ಸಮಯ ಕಂಡುಕೊಳ್ಳಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಜಗಳ ಇದ್ರೆ ನೀವೇ ಸೋತು ಬಿಡಿ. ಇದರಿಂದ ನೆಮ್ಮದಿ ಸಿಗುತ್ತದೆ. ಮನಸ್ಸಿನಲ್ಲಿ ಯಾವುದೋ ಕೆಲಸದ ಬಗ್ಗೆ ನಿರಾಸೆ ಮೂಡಬಹುದು. ಪ್ರಯಾಣದ ಸಮಯದಲ್ಲಿ ಪ್ರಮುಖ ಮಾಹಿತಿ ಸಿಗುತ್ತದೆ. ಮನೆಯ ಸದಸ್ಯರೊಬ್ಬರ ವಿವಾಹದ ಮಾತುಕತೆ ಪಕ್ಕ ಆಗುವ ಸಾಧ್ಯತೆ ಇದೆ. ಇನ್ನು ಧನುರಾಶಿ. ಇಂದು ನೀವು ಬ್ಯುಸಿ ಆಗಿರುತ್ತೀರಿ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಗಬಹುದು. ಕೆಲಸದಲ್ಲಿ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ. ಕೌಟುಂಬಿಕ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮನಸ್ಸಿನಲ್ಲಿ ಏನಾದ್ರೂ ಗೊಂದಲ ಇದ್ರೆ ತಂದೆಯವರ ಜೊತೆ ಮಾತಾಡಿ. ಖಾಸಗಿ ವಿಷಯಗಳನ್ನ ಮನೆಯ 4 ಗೋಡೆಗಳ ಮಧ್ಯೆ ಬಗೆಹರಿಸಿಕೊಳ್ಳೋದು ಉತ್ತಮ. ಮಕರ ರಾಶಿ. ಮಿಶ್ರ ಫಲಿತಾಂಶಗಳ ದಿನ. ಸ್ನೇಹಿತರೊಂದಿಗೆ ಒಳ್ಳೆ ಸಮಯ. ಗುಪ್ತ ಶತ್ರುಗಳ ತೊಂದರೆ. ಆಡಂಬರಕ್ಕಾಗಿ ಹೆಚ್ಚು ಖರ್ಚು ಮಾಡಲು ಹೋಗಬೇಡಿ. ಷೇರು ಮಾರುಕಟ್ಟೆಯಲ್ಲಿರುವವರಿಗೆ ದಿನ ಉತ್ತಮವಾಗಿದೆ. ಆಸ್ತಿ ವಿಚಾರವಾಗಿ ಹಿರಿಯರ ಜೊತೆ ಚರ್ಚೆ ನಡೆಸಬಹುದು. ಮನೆಗೆ ಹೊಸ ಅತಿಥಿಯ ಆಗಮನ ಇದೆ. ಕುಂಭರಾಶಿ. ವ್ಯಾಪಾರದಲ್ಲಿ ಕೆಲವು ಅಡೆತಡೆಗಳು ಎದುರಾಗಬಹುದು. ಕೆಲಸದ ಒತ್ತಡದಿಂದ ಟೆನ್ಷನ್ ಆಗಬಹುದು. ನಿಮ್ಮ ಬುದ್ಧಿವಂತಿಕೆ ನಿರ್ಧಾರಗಳಿಂದ ಜನರು ಆಶ್ಚರ್ಯಚಕಿತರಾಗಬಹುದು. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಉಳಿಯಲಿದೆ. ಸಂಬಂಧಿಕರಿಂದ ಶುಭ ಸುದ್ದಿ ಕೇಳುತ್ತೀರಿ. ಕುಟುಂಬ ಸದಸ್ಯರ ಆರೋಗ್ಯ ಹದಗೆಟ್ಟರೆ ಓಡಾಟ ಹೆಚ್ಚಾಗಬಹುದು. ಅಪರಿಚಿತರ ಮಾತಿಗೆ ಮರಳಾಗಬೇಡಿ. ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಕೊನೆಯದಾಗಿ ಮೀನರಾಶಿ. ಇಂದು ನಿಮಗೆ ಲಾಭದಾಯಕದ ದಿನ. ಕುಟುಂಬದಲ್ಲಿ ಶಾಂತಿ ಕಾಪಾಡಿಕೊಳ್ಳಿ. ನಿಮ್ಮ ರಹಸ್ಯಗಳನ್ನ ಮತ್ತು ಪ್ರಮುಖ ವಿಷಯಗಳನ್ನ ಯಾರೊಂದಿಗೆ ಹಂಚಿಕೊಳ್ಬೇಡಿ. ಕೆಲವು ವಿಶೇಷ ವ್ಯಕ್ತಿಗಳ ಭೇಟಿ ಇದೆ. ವಾಹನ ಚಾಲನೆ ಮಾಡುವಾಗ ಎಚ್ಚರ ವಹಿಸಿ. ಪೆಟ್ಟಾಗುವ ಸಾಧ್ಯತೆಗಳಿವೆ. ಮಕ್ಕಳ ಹಠಮಾರಿ ವರ್ತನೆ ನಿಮಗೆ ಬೇಸರ ತರಿಸಬಹುದು. ಸೃಜನಶೀಲ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.